ಮೈಲಾರಿ ಕೂಡ ಲೈನ್ ದಾಗ ಅದಾರ. ಮೈಲಾರಿ ಅಣ್ಣ ನೀವು ಈಗ ಹೊರಗೆ ಬಂದಿದ್ ಒಟ್ಟ ಯಾವ ಡಬಲ್ ಮೀನಿಂಗ್ ಮೊದಲಿನ ನಿಮ್ಮ ಐಡಿಗಳು ಬಾಳ ಅದಾವ. ಹೌದಣ್ಣ 168 ಐಡಿ ಅದಾವ ಅಣ್ಣ. ಈಗ ಹೊರಗೆ ಬರ್ನ ಈಗ ದಿವಸ ಬರ್ನ ನಾವು ಮೊದಲಿನ ಐಡಿಗಳಿಗೆ ಡಬಲ್ ಮೀನಿಂಗ್ ಬರೋದು. ಈಗ ಹೊಸವ ಹಳಿವು ಮೈಲಾರಿ ಕ್ಲಿಯರ್ ಬೇಕಾಗಿದೆ, ಕ್ಲಿಯರಿಟಿ. ಅಣ್ಣ ಈಗ ನಾ ಬಂದ್ಮೇಲೆ 2 ತಿಂಗಳು ಎಲ್ಲೆಲ್ಲಿ ಇವೆಂಟ್ ಮಾಡಿ ವಿಡಿಯೋ ಕೊಡ್ತೀನಿ ಅಣ್ಣ. ಯಾವ್ದೇ ರೀತಿಯ ಮೊದಲ್ ಮಾತಾಡಿದ್ದು ಮೊದಲಿನೂ ಇನ್ನೂ ರನ್ ಆಗತ್ತಾವ ನಾವನ್ನ. ಈಗಂತೂ ಯಾವ ಆತರ ಯಾವ ವಿಡಿಯೋ ಇಲ್ಲ ಅಣ್ಣ. ಈಗ ಯಾವ ಸ್ಟೇಜ್ ಮೇಲೆ ನೀವು ಮಾತಾಡ್ರಿ, ಎಂಟರ್ಟೈನ್ ಮಾಡ್ರಿ. ಬಟ್ ಅವಾಗ ಡಬಲ್ ಮೀನಿಂಗ್ ಮಾತಾಡ್ತಿರಲ್ಲ ಆತರ ಯಾವ ಈಗ ಬಂದಿದಂತ ಯಾವ ಇಲ್ಲ. ಇಲ್ಲ ಇಲ್ಲ ಅಣ್ಣ ಇಲ್ಲ. ಅದಕ್ಕ ನಾ ಏನ್ಲಾತೀನಿ ಈಗ ಬಾಳ ಮಂದಿ ಅಂದ್ರು ಮೈಲಾರಿ ಡಬಲ್ ಮೀನಿಂಗ್ ಮತ್ತೆ ಹಾಡಂತ್ರು ಮೈಲಾರಿ ಡಬಲ್ ಮೀನಿಂಗ್ ಹಾಡಿದ್ ಎಲ್ಲಿ ಇಲ್ಲ ನಾ ಹೇಳಿನಿ. ಯಾವ ನೀ ಹಾಡಿಲ್ಲ ಅನ್ಕೋತ ಮೈಲಾರಿ ಯಾವ ಹಾಡಿಲ್ಲ. ಈಗ ಪರ್ಸು ಕೋಲೂರು ಹೇಳಿದ್ರು ಹಾಲ್ ಹಾಕ್ಬೇಡ್ರಿ, ಚುನ್ಮೂರ್ ಹಾಕ್ಬೇಡ್ರಿ ಅಂತ ಹೇಳಿ. ಈಗ ನಿಮ್ದು ವಿಡಿಯೋ ಮೊನ್ನೆ ಒಂದು ವೈರಲ್ ಆಗಿತ್ತು. ಅದಕ್ಕ ನಾವೇನಿದ್ದೀನಿ ನೀವೇ ಈಗ ಡಬಲ್ ಮೀನಿಂಗ್ ಮೈಲಾರಿ ಮಾತಾಡೋದು ಬಿಟ್ಟಾರಿ. 2 ತಿಂಗಳಾಯ್ತು. ಒಳ್ಳೆ ಒಳ್ಳೆ ಹಾಡ ಹಾಡ್ತಾರ, ಫೀಲಿಂಗ್ ಹಾಡ, ಲವ್ ಸಾಂಗ್ ಎಲ್ಲಾ ಹಾಡ್ರಿ. ಮತ್ ಈಗ ಡಬಲ್ ಮೀನಿಂಗ್ ಮಾತಾಡೋದು ಬಿಟ್ರ. ಮೊನ್ನೆ ಘಟನೆ ಇನ್ಸಿಡೆಂಟ್ ಹಾಲಿಂದ ಅದು ಮುಗಿದ್ಮ್ಯಾಗ ಮರುದಿವ್ಸ ಮತ್ತೊಂದ್ ಇವೆಂಟ್ ಹೋಗಿದ್ವಿ ಅಣ್ಣ. ಅಲ್ಲಿ ಹಾಲ್ ತಂದಿದ್ರು. ಬಟ್ ನಾ ಕಮಿಟಿಯರಿಗೆ ನೇರವಾಗಿ ಹೇಳಿದೆ, ಅಣ್ಣ ಇದ ಹಾಲ ನನ್ನ ಕೈ ಕೊಡ್ರಿ, ನಾ ಮನಿಗಾರ ಹೋಯ್ತೀನಿ ಇಲ್ಲ ಯಾವ್ದಾರ ಒಂದ್ ಅನಾಥಾಶ್ರಮ ಕೊಡ್ತೀನಿ. ನೀವು ಅಭಿಮಾನಕ್ ಹಾಕ್ತಿರಿ, ನಾ ಇಲ್ಲ ಅನ್ನಂಗಿಲ್ಲ. ಬಟ್ ಅದು ಜನಕ್ ಬ್ಯಾರೆ ಮಿಸ್ಯೂಸ್ ಸಂದೇಶ ಹೋಗುತ್ತಾ. ಜನನು ಹೇಳುದು ಹೆಂಗ್ ಹೇಳ್ತಾರ, ಅವ್ರ ಮ್ಯಾಲ ಸುರುವುದ ಅವ್ರ ಪ್ರೀತಿ ಅಭಿಮಾನಕ್ಕೆ ಬ್ಯಾರೆ ಅನಾಥಾಶ್ರಮ ಕೊಡ್ರಿ, ಕೊಟ್ಟು ಪುಣ್ಯ ನಿಮ್ಗೂ ಬರುತ್ತಾ. ಯಾರ ಹೆಸರ ಮ್ಯಾಗ ಕೊಟ್ಟಿರ್ತೀರಿ ಅದು ಒಂದು ಪುಣ್ಯನೂ ಮೈಲಾರಿಗೂ ತಟ್ಟತ್ತಂತ ಜನ ಹೇಳುದು ಅದ ಅಭಿಪ್ರಾಯನ. ದಯವಿಟ್ಟು ಮ್ಯಾಲ ಸುರುವುದು ಅದನ್ನ ಮಾಡಕ್ ಹೋಗ್ಬಿಡ್ರಿನ. ನಮ್ ಕೈಯ ತಂದ್ಕೊಂಡು ನಿಮ್ಗೆ ಅಷ್ಟು ಪ್ರೀತಿ ಅಭಿಮಾನ ಇರುತ್ತಲ್ಲ, ಬೇಕಾದ್ರೆ ಮನಿ ಕರ್ಕೊಂಡು ಹೋಗಿ ಊಟ ಮಾಡ್ತೀವಿ. ಬೇಕಾದ್ರೆ ನಮ್ ಕೈಯಾಗ ಹಾಲು ಎಷ್ಟ್ ತಂದಿರ್ತೀರಿ ಅಷ್ಟು ತೊಂಬರ್ರಿ, ನಮ್ ಕೈಯಾಗ ಕೊಡ್ರಿ. ಯಾವ್ದಾರ ಒಂದು ಅನಾಥಾಶ್ರಮ ಕೊಡ್ತೀವಿ, ಇಲ್ಲ ನಮ್ ಮನಿಗ್ ಹೋಯ್ತಿವಿ. ಚುರುಮರಿ ಸುರು ನಮ್ಯಾ ಸುರುದ ನಾ ಎಷ್ಟೋ ಎಲ್ಲಾ ಕಡೆ ಹೇಳಿನಿ ನಾನು. ಈಗಲ್ಲ ನಾ ಎಲ್ಲಾ ವೇದಿಕೆ ಮ್ಯಾಗೂ ಹೇಳ್ತೀನಿ. ಚುರುಮರಿ ಈ ರೈತರು ಇದನ್ನ ಬೆಳಿಬೇಕಾದ್ರೆ ಎಷ್ಟ್ ಕಷ್ಟ ಪಡ್ತಾರ. ಆಮೇಲೆ ಇದನ್ನ ನಮ್ಯಾ ಸುರುದ್ರಿಂದ ಕಾಲಾಗ ಹಾಕಿ ತುಳಿತೀವಿ. ತಿನ್ನು ಅನ್ನ ತುಳಿದ್ ಬೇಡ. ನಮ್ ಕೈಯಾಗ ತಂದ್ ಕೊಡ್ರಿ, ನಮಗೂ ಹೆಂಡ್ರ ಅದಾರ, ಮಕ್ಳ ಅದಾರ, ತಾಯಿ ತಂದಿ ಅದಾರ, ಮನ್ಯಾಗ ಸುಸ್ಲಾ ಮಾಡ್ಕೊತಿರ್ತೀವಿ, ಹೊಟ್ಟೆ ತುಂಬಾ ಊಟ ಆಕೈತಿ. ನಿಮ್ಮ ನೆನಸು ಅಂತ ಪ್ರತಿ ಹೇಳ್ತಿರ್ತೀನಿ ಅಣ್ಣ. ಆದ್ರೂ ಒಂದೊಂದು ಊರಾಗ ಅದು ಅಭಿಮಾನಕ್ ಮಾಡ್ತಾರ. ಈಗ ಅವಾಯ್ಡ್ ಮಾಡತ್ತೀವಿ ಎಲ್ಲಾ ಕಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ನೀವು ಮೊದಲು ಚಾಲೋ ಆಗುತ್ತಾ ಮೊದಲೇ ಹೇಳಿಬಿಡ್ರಿ ಸ್ಟೇಜ್ ಮೇಲೆ ಕಾರ್ಯಕ್ರಮ. ಇನ್ನ ಕಾರ್ಯಕ್ರಮ ಚಾಲೋ ನಿಮ್ ಖುಷಿ ಐತೆ ನಮ್ಗೆ ಆಯರಿ ಮಾಡ್ರಿ. ಅದು ಒಯ್ದು ನಮ್ಗೆ ಆಯರಿ ರೊಕ್ಕ ಬಂದಿದ್ದು ನಾವು ಕಲಾವಿದ್ರಿ ಹಂಚ್ಕೋತೀವಿ, ಇಲ್ಲ ಅನಾಥಾಶ್ರಮ ಕರೆ ಹಾಕ್ತಿವಿ, ಮೂಕ್ ಪ್ರಾಣಿಗರೆ ಹಾಕ್ತಿವಿ. ನೀವು ಹಾರ ಹಾಕ್ರಿ, ಪಟಾಕ್ಷಿ ಹೊಡ್ರಿ, ನಮ್ಮ ಅಭಿಮಾನಕ್ಕೆ ಆಯರಿ ಮಾಡ್ರಿ. ಸತ್ಯನ ಇನ್ನೊಂದ್ ಏನಾಗತ್ತಿದೆ ಅಣ್ಣ, ಎಲ್ಲಾ ಜನರಿಗೂ ವಿಡಿಯೋಗಳು ಏನಾಗತ್ತವನ ಮೊದಲಿನೂ ಎಲ್ಲವೂ ಈಗ ಟ್ರೆಂಡ್ ಆಗತ್ತ. ಕ್ಲಾರಿಟಿ ನನಗ ಅದೇ ಈಗ ನಾ ಅದೇ ಹೇಳಕತ್ತೀನಿ ಪಬ್ಲಿಕ್. ಈಗ ನಾ ಏನ್ ಹೇಳತ್ತೀನ, ಈಗ ಕೆಲವೊಂದಿಷ್ಟು ವಿಡಿಯೋಗಳು ಬೇರೆ ಬೇರೆ ಐಡಿ ಯೂಸರ್ಸ್ ಏನ್ ಮಾಡತ್ತಾರ, ಹಳೆ ವಿಡಿಯೋಗಳನ್ನ ಮತ್ತೊಮ್ಮೆ ಪೋಸ್ಟ್ ಮಾಡೋದು, ಹೈಲೈಟ್ ಮಾಡೋದು ಆತರ. ಈಗ ರೀಸೆಂಟ್ ಆಗಿ ನಾ ಎಲ್ಲೆಲ್ಲಿ ಇವೆಂಟ್ ಮಾಡೀನಿ, ಹೋಗ್ತೀನಿ, ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಹಾಡ್ತೀನಿ, ಮನೆಗೆ ಹೋಗ್ತೀನಿ. ನಾನು ನನಗ ಅಂತ ಒಂದೆರಡು ವಿಡಿಯೋ ಬಿಡ್ಬೇಕು ಮೈಲಾರಿ. ನೀ ಸ್ಟೇಜ್ ಮೇಲೆ ಹೇಳಿದ್ದು ಈಗ ದಯವಿಟ್ಟು ನೀವು ಚುನ್ಮುರಿ ಹಾಕ್ಬೇಡ್ರಿ, ಹಾಲ್ ಹಾಕ್ಬೇಡ್ರಿ, ಮತ್ತ ಇಂಥವ್ ಏನ್ ಮಾಡಿದ್ದು ನೀವು ಅವು ಮೋಟಿವೇಶನ್ ಜನರಿಗೆ. ನಮ್ಮ ಕಲಾವಿದ್ರೆ ಪರಿವರ್ತನೆ ಮಾಡತ್ತಾರ ಒಂದು ಖುಷಿ ನಮ್ಗೆ. ಮಹಾರಾಷ್ಟ್ರದಾಗ ಒಂದ್ ಕಾರ್ಯಕ್ರಮ ಮಾಡಿದೀನ್ರಿ. ನಾ ಸ್ಟೇಜ್ ಮ್ಯಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿನಿ, ದಯವಿಟ್ಟು ಕ್ರಿಕೆಟ್ IPL ಅನ್ನ ನೋಡ್ರಿ, ಮನರಂಜನೆ ಮಾಡ್ರಿ, ಎಂಜಾಯ್ ಮಾಡ್ರಿ. ಬಟ್ ಬೆಟ್ಟಿಂಗ್ ಆಡಿ ಹಣ ಕಳ್ಕೊಂಡು ನೀವು ಜೀವಕ್ಕೆ ಧಕ್ಕೆ ಮಾಡ್ಕೊಂಡು ತಂದೆ ತಾಯಿಗೆ ನೋವು ಕೊಡಕ್ ಹೋಗ್ಬೇಡ್ರಿ. ಬೆಟ್ಟಿಂಗ್ ಆಡಕ್ಕೂ ಹೋಗ್ಬೇಡ್ರಿ, ಬೆಟ್ಟಿಂಗ್ ಮಾಡ್ತಕ್ಕಂತ ಪ್ರಮೋಷನ್ ಯಾರು ಮಾಡಕ್ ಹೋಗ್ಬೇಡ್ರಿ. ಬೆಟ್ಟಿ ಬೇಡ. ಕ್ರಿಕೆಟ್ ಏನೈತಿ ಎಂಜಾಯ್ ಮಾಡ್ರಿ. ಸರಿ ನೀವು ಆಡ್ರಿ, ಮಕ್ಕಳಿಗೆ ಕ್ರೀಡೆ ಇರ್ಬೇಕು. ಕ್ರೀಡೆ ಇಲ್ಲ ಬಾಳ ಕೀಡೆ ಅನ್ನ ತಿಂದಂಗ ಬೆಟ್ಟಿಂಗ್ ಆಡಕ್ ಹೋಗ್ಬೇಡ್ರಿ ಅಣ್ಣ. ದಯವಿಟ್ಟು ಇದನ್ನೆಲ್ಲ ಕೊಡ್ಬೇಕು ಅಂತ ಕೊಡ್ತೀವ ಅಣ್ಣ. ಬಟ್ ವಿಡಿಯೋ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರ ಕೆಲವೊಂದಿಷ್ಟು ಜನ ಯಾರು ಜಲ್ದಿ ಜನರಿಗೆ ತೋರ್ಸೋಲ್ಲಣ್ಣ. ಅದಕ್ಕ ಈಗ ನಾ ಏನಂದಿನಿ, ಪರ್ಸು ಕೋಲೂರು ಹೇಳಿದ್ರು, ಮೈಲಾರಿನೂ ತಿದ್ಕೊಂಡ್ರು. ಅದಕ್ ನೀವೆಲ್ಲಾ ಜಾನಪದ ಕಲಾವಿದ್ರು ಏನ್ ಡಬಲ್ ಮೀನಿಂಗ್ ಹಾಡ್ತಿರ್ತಾರ ಮೈಲಾರಿ, ಈಗ ಹಡಸಿ ರೇಟ್ ಕಡಿಸ್ತಿ ಅಂತವ್ರಿಗೆ ನೀವ್ ಹೇಳ್ಬೇಕು. ದಯವಿಟ್ಟು ಅಂತವ್ರಿಗೆ ಒಂದು ವಿಡಿಯೋ ಮಾಡಿ ಹೇಳ್ಬೇಕು. ದಯವಿಟ್ಟು ಹಲಕಟ್ಟ ಬರಿಬ್ಯಾಡ್ರಿ, ಫೀಲಿಂಗ್ ಬರೀರಿ. ಅಣ್ಣ ಇನ್ನೊಂದ್ರಿ, ನಾ ಒಂದ್ ಮಾತು ಹೇಳ್ಬಿಡ್ತೀನಿ. ನೀವು ಲೈವ್ ಆಗದ್ರಿ, ನಾವು ಕಲೆನ ಜೀವನ, ಜಾನಪದನ ಜೀವನ ಹಾಡಿ ಯಾರು ಹಾಡಿಲ್ಲ. ಇದರಿಂದ ನಾವು ಹೊಟ್ಟೆ ತುಂಬಿಸ್ಕೊಳತ್ತೀವಿ, ಲೈಫ್ ಕಟ್ಕೊಂಡಿವಣ್ಣ. ನಾವು ಇದನ್ನ ಫ್ಯಾಷನ್ ಮಾಡ್ಕೊಂಡಿಲ್ಲ ನಾನು. ಎಷ್ಟೋ ಹುಡುಗರನ್ನ ಏನ್ ಮಾಡತ್ತಾರನ, ಲವ್ ಫೇಲ್ ಆದ ತಕ್ಷಣ ಒಂದು ಹಾಡ ಬರುದು, ಅದೇ ಅವ್ರಿಗೆ ಮನಸ್ಸಿಗೆ ಬರೀದನ ಅದನ್ನ ಹಾಡಿ ಬಿಟ್ಟು ಬಿಡುದು. ಅವ್ರ ಹೆಂಗಣ ಈ ಕಲೆನ, ಈ ಆರ್ಕೆಸ್ಟ್ರಾ ಫೀಲ್ಡ್ ಕಲೆನ ನಂಬ್ಕೊಂಡ್ ಬದುಕುವಂತ ಗಾಯಕರ ಅಲ್ಲನ. ಯಾವಾಗೋ ತಮಗ ಹುಡಿ ಕೈ ಕೊಟ್ಟಾರ, ಚಿಗತ್ತು ಒಂದ್ ಹಾಡ ಹಾಡಿ ಗದ್ಲ ಎಬಿಸಿ ಮನೆಗೆ ಹೋಗ್ಬಿಡ್ತಾರನ.
ಅದಕ್ಕ ಅಂತವ್ರು ನೀವ್ ಹೇಳ್ಬೇಕತ್ ನಂದೊಂದು ವಿನಂತಿ, ಮತ್ತೇನಿಲ್ಲ. ಅವ್ರಿಗೆ ನಾವ್ ಎಷ್ಟೋ ಜನರಿಗೆ ನಾನು ಹೇಳಿನ ಹ್ಮ್ ಈ ಫೀಲ್ಡ್ ಎಷ್ಟೋ ಜನ ಹೊಸ ಕಲಾವಿದ್ರು ಬರೋವರೆಗೂ ನಾವ್ ಅದನ್ನ ಹೇಳ್ತೀವಿ. ನೋಡಪ್ಪ ಇದ್ರ ಬರ್ತೀರಿ, ಹಾಡ್ರಿ, ಜೀವನ ಕಟ್ಕೋರಿ, ನಿಮ್ ಲೈಫ್ ರೂಪಿಸ್ಕೊಳ್ರಿ, ಇದ್ರ ಬಂದ್ ಹಾಳ್ ಆಗ್ಬೇಡ್ರಿ ಅಂತ ನಾ ಎಲ್ಲರಿಗೂ ಹೇಳುದು ಅದನ್ನೇ. ಹ್ಮ್ 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 ಬಟ್ ಇಲ್ಲಿ ಏನಾಗ್ಬಿಡತ್ತೆ, ಯಾರೋ ಒಬ್ಬ ಹಾಡೋದ್ರಿಂದ ಹಾ ನಾ ಅದೇ ಹೇಳೀನಿ ಕೆಲವರಿಗೆ. ಎಲ್ಲಾರು ಅದ ಅಂತಾರಲ್ಲ ಇಲಿಯಾಪನ ಪೇಟೆ ಗಣಪಗ್ ಬಿತ್ತ ಅನ್ನುವಂಗ ಗಣಪನ ಪೇಟೆ ಇಲಿಯಾಪ ಒಬ್ಬ ಹಾಡೋದ್ರಿಂದ ಒಟ್ರು ಬಂದ್ಬಿಡ್ತೀವಿ ನಲ್ಲಿ ಲಿಸ್ಟ್ನ್ಯಾಗ. ಈಗೆಲ್ಲ ಮೇನ್ ಬಂದಿದೆ ಫಸ್ಟಿಗೆ ನೀವೇನ್ ಡೈಲಾಗ್ ನೀ ರಂಗಭೂಮಿಯಿಂದ ಬಂದಿರಲ್ಲ ನೀವೆಲ್ಲ. ರಂಗಭೂಮಿಯಿಂದ ಬಂದಾಗ ಮೊದಲು ಕಾಮನ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಬರ್ತಾವ, ನಾವು ಮಾತಾಡೇವ್ ಮೊದಲ. ಮತ್ ಈಗ ಇತ್ತಿತ್ಲಾಗ ಏನಾಯ್ತು, ಬಾಳ ಅವು ಅಶ್ಲೀಲತೆ ಬಂದಾಗ ನಾವು ಇನ್ನೊಂದು ಶಕ್ತಿ ಅಣ್ಣ, ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಅಣ್ಣ, ಇವತ್ತಿಗೂ ಕೂಡ ಎಷ್ಟೋ ನಾಟಕಗಳಲ್ಲಿ ಕೂಡ ಇವತ್ತಿಗೂ ಅದಾವಣ್ಣ, ಪ್ರೆಸೆಂಟ್ ನಡೆಯತ್ತಾವಣ್ಣ. ದಯವಿಟ್ಟು ನೀವು ಅದ್ರ ಪರವಾಗಿ ಸ್ವಲ್ಪ ದನಿ ಹತ್ರಿ ಅಣ್ಣ, ನಿಮ್ಮ ಹತ್ರ ಮನವಿ. ಯಾಕಂದ್ರೆ ನಿಮ್ ಜೊತೆ ಆತ್ಮೀಯರು ಇದ್ದರು ಕೂಡ ರಂಗಭೂಮಿ ಕಲಾವಿದ್ರು ಎಷ್ಟೋ ಜನ ಅದಾರ. ಅವ್ರು ಏನು ವಿಡಿಯೋ ಮಾಡ್ತಾರ ಅನ್ನೋದು ನಿಮಗೂ ಗೊತ್ತೈತಿ, ಹೆಂಗ್ ನಾಟಕ ಆಡ್ತಾರ ಅನ್ನೋದು ನಿಮಗೂ ಗೊತ್ತೈತಿ. ದಯವಿಟ್ಟು ನನ್ನ ಕಳಕಳಿ ಮನವಿ, ಅವ್ರ ಹೆಸರು ನೀವು ಪ್ರಸ್ತಾಪ ಮಾಡ್ರಿ. ಓಕೆ, ಅಂತ ವಿಡಿಯೋಗಳು ಇದ್ರೆ ಕಳ್ಸ್ರಿ ನನಗ, ಅವಶ್ಯವಾಗಿ ಕಳ್ಸ್ರಿ. ಮತ್ ಇನ್ನೊಂದು, ನೀವು ಇದೊಂದು ಈಗ ಪರ್ಸು ಕೋಲ್ರಿ ಏನ ಇದು ಚುರುಮುರಿ ಹಾಕ್ಬೇಡ್ರಿ, ಹಾಲ್ ಹಾಕ್ಬೇಡ್ರಿ ಅಂದಿದ್ಕ ನೀವೇ ಹಿಂಗ ಮೋಟಿವ್ ಇದು ಮಾಡತ್ತಿಲ್ಲ ಮೈಲಾರಿ. ಈಗ ಡಬಲ್ ಮೀನಿಂಗ್ ಬೇಡ, ಏನು ಬೇಡ, ಚಲೋ ಹಾಡ್ರಿ. ಮತ್ ಈಗ ಏನ್ ಜನರನ್ನ ಒಂದು ಪರಿವರ್ತನೆ ಮಾಡುವಂತ ಕೆಲಸ ಮಾಡತ್ತಿರಲ್ಲ. ನಾ ವಿಡಿಯೋದಾಗ ಶಬೀರ್ ಡಾಂಗಿ ಅವರು ಮಾತಾಡಿದ್ರಿ, ಈಗ ಸ್ವಲ್ಪ ಬದಲಾವಣೆ ಬಾಳ ಆಗ್ಯಾರ. ಮಹಿಳಾರಿಗೂ ಹೇಳಿ, ಮೊನ್ನೆ ಬಂದಾಗ ಹೇಳ್ದ, ಮಹಿಳಾರಿ ಹೊರಗೆ ಬಂದ 15 ದಿವಸ ಫೋನ್ ಹಚ್ಚಿದ, ಇಲ್ಲಿ ಗುರುಗಳ ನಾವೆಲ್ಲ ಅಂತವೆಲ್ಲ ಬಿಟ್ಟೇವಿ, ಮೊದಲನೆಲ್ಲ ಟ್ರೋಲ್ ಮಾಡ್ಲತ್ತಾರ, ಈಗ ನಾವೆಲ್ಲ ಬಿಟ್ಟೇವ್ರಿ ಅಂತ ಮಹಿಳಾರಿನೂ ಒಪ್ಕೊಂಡಪ್ಪ ತಿನ್ನಾಗಿ ಮಾತಾಡಿದ್ರ ನನಗೆ ಲೈವ್ದಾಗ ಅವರು. ನಾನು ಹೆಂಗ್ ಹೇಳ್ತೀನಿ ನನ್ನ ಸ್ಟೇಜ್ ಮ್ಯಾಗ ಕೆಲವೊಂದಿಷ್ಟು ಜನಪದಗಳನ್ನ ಹಾಡೋದಿಲ್ಲ ಅಂತ ಮೊದ್ಲೇ ಹೇಳ್ಬಿಡ್ತೇನೆ. ನಿನ್ನ ಕಾರ್ಯಕ್ರಮಕ್ಕೆ ಹೋದೆ, ಬಂದ್ರು ಅಣ್ಣ ಇದು ಅದೊಂದು ಹಾಡಣ್ಣ, ಅದ ಹೆಸರು ಹೇಳೋದು ಬೇಡ, ಕಮಿಟಿ ಅವ್ರು ಬಂದು ಫೋನ್ ಕೊಟ್ಟು ಇದು ಹಾಡೋಣ ಅಂದ್ರು. ನಾವು ಓಪನ್ ಆಗಿ ಹೇಳಿದೆ, ಅಣ್ಣ ಈ ಹಾಡನ್ನ ಹಾಡೋದು. ಯಾಕಂದ್ರೆ ನನ್ನ ಮೇಲೆ ಇರ್ತಕ್ಕಂತ ಈಗ ಒಂದು ಆರೋಪಕ್ಕೂ ಈ ಹಾಡಕ್ಕೂ ಬಾಳ ಸಿಂಕ್ ಆಗತ್ತಣ್ಣ. ಮತ್ತ ಉದ್ದೇಶ ಪೂರ್ವಕವಾಗಿ ಹಾಡೋಣ ಮೈಲಾರಿ ಅಂತ ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ನನ್ನ ಕುತ್ತಿಗೆ ಬರುತ್ತಾನ. ನಾ ಹಾಡೋದಿಲ್ಲ, ನಾ ಈ ಹಾಡ ನೀವು ನಂಗೆ ಪಗಾರ ಕೊಡ್ರಿ ಬಿಟ್ರಿ, ನಾ ಈ ಹಾಡ ಹಾಡೋದಿಲ್ಲ. ಓಕೆ, ನೀವು ಮಾಡ್ರಿ, ಕಾಮಿಡಿ ಮಾಡ್ರಿ, ಮಾಡೋದ್ರಾಗ ಏನಂದ್ರ ಅಶ್ಲೀಲತೆ ಬಳಸಬೇಡ್ರಿ, ತೇಜವಾದಿ ಮಾಡಬೇಡ್ರಿ, ನಾ ಒಂದೇ ವಿನಂತಿ ಮಾಡಿ. ಇನ್ ಮೇಲೆ ಅಂತಾವ್ ಏನ್ರಿ ವಿಡಿಯೋಗಳಿದ್ದು ಅಂದ್ರ ಮಾಡಿದ್ರ ಅಂದ್ರ ಸಮಾಜಕ್ಕೆ ಒಂದು ಸಂದೇಶ ಏನು ಕೊಡುವಂತ ವಿಡಿಯೋಗಳಿದ್ರೆ ಖಂಡಿತವಾಗಿ ನನ್ಗೆ ಹಾಕ್ರಿ, ನಾ ನಿಮ್ಗೆ ಅದ್ರ ಮೂಲಕ ಧನ್ಯವಾದ ಹೇಳ್ತೀನಿ. ಓಕೆ, ಬರ್ರಿ. ಮೈಲಾರಿ ಕೂಡ ಒಪ್ಕೊಂಡ್ರು. ಮೊದಲಿನ ಹಳೆ ಐಡಿಯಾಗಳು ಅದಾವ, ನಾನು ಯಾವ ಈಗಿನ ಅಲ್ರಿ, ಮೊದಲಿನ ಐಡಿಯಾಗಳು ಬಿಡ್ಲಾಕತ್ತಾರ. ದಯವಿಟ್ಟು ಐಡಿಯಾಗಳು ಬಿಡೋರ್ಗೆ ಹೇಳ್ತೀನಿ, ನಿಮ್ಮ ಪೇಜ್ ವೈರಲ್ ಆಗೋ ಸಲುವಾಗಿ ಮತ್ ಅವ್ರನ್ನ ಒಳ್ಳೊಳ್ಳೆ ಹಂತಕ್ಕೆ ಮತ್ ಮಾತಾಡ್ಯಾರ ದಯವಿಟ್ಟು ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಬರ್ರಿ. ಮೈಲಾರಿ ಕ್ಲಿಯರ್ ಕೊಟ್ಟು ನಿಮ್ಗ ಆ ವಿಡಿಯೋ ಏನೈತಿ ಮುಂದೆ ಅದು ಕೂಡ. ಈಗ ಮೊನ್ನೆ ಒಂದು ವಿಡಿಯೋ ಗೊತ್ತ್ರಿ, ಏನ್ರಿ ತೃಪ್ತಿ ಧಾರವಾಡ ಕಿವಿ ಮುಚ್ಕೊಂಡ್ ಕೂತಿದ್ರು ನಾವು. ಹೌದೌದು, ಅದು ಯಾವಾಗಿಂದಂದ್ರೆ ಅಣ್ಣ, ದೇವ್ರಿ ಹಿಪ್ಪರಗಿ ಜಾತ್ರೆ ಒಳಗ ಬಸವೇಶ್ವರ ಬಸವನ ಬಾಗೇವಾಡಿ ಜಾತ್ರೆ ಇದಣ್ಣ, ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆದಂತ ಕಾರ್ಯಕ್ರಮನ ಅಲ್ಲಿ ಹಾಡನ ಮ್ಯೂಟ್ ಮಾಡ್ಯಾರಣ. ಅಲ್ಲಿ ನಾವು ಹಾಡಿದ ಹಾಡ ಯಾವ್ದನ ಸರಿಗಮಪ ಜ್ಞಾನೇಶ ನಾನು ಕೂಡಿ ದ್ಯಾಮೇಶ ನಾನು ಕೂಡಿ ಹಾಡಿದ್ದು ಅಶ್ವಮೇಧ ಚಲನಚಿತ್ರ ಗೀತೆ, ಅಶ್ವಮೇಧ ಗೀತೆ ಹಾಡ ಹತ್ತೀವನ ನಾವು. ಒರಿಜಿನಲ್ ವಿಡಿಯೋ ನೋಡ್ರಿ ನೀವು. ಬಟ್ ಅದನ್ನೇನ್ ಮಾಡ್ರ, ಹಾಡಿರ್ತಕ್ಕಂತ ವಿಡಿಯೋ ಮ್ಯೂಟ್ ಮಾಡ್ರ, ಅಲ್ಲಿ ಸೌಂಡ್ ಎಫೆಕ್ಟ್ ಗೆ ತೃಪ್ತಿ ಧಾರವಾಡ ಕಿವಿ ಮುಚ್ಕೊಂಡ್ ಕೂತಾರಣ. ಬಟ್ ಯಾರೋ ಒಬ್ರು ನ್ಯೂಸ್ ಚಾನಲ್ ಯಾರು ಅದನ್ನ ನೋಡ್ರಿ ಇಂತಿಂತ ಹಾಡ ಬೇರೆ ಹಾಡ ಹಾಡ್ತಾರ, ಅದಕ್ಕ ಹುಡಿ ಕಿವಿ ಮುಚ್ಕೊಂಡ್ ಕೂತಾರಂತ ಅದೇ ಕೇಳಿದ್ರೆ ನಾವು ತಪ್ಪು ಸಂದೇಶ ಕೊಡತ್ತಾರಣ. ಅದನ್ನ ಯಾಕೆ ಇದು ಏನ್ ಮೈಲಾರಿ ಮೇಲೆ ಅತಿಯಾದ ಪ್ರೀತಿಯಿಂದ ಏನ ಮೈಲಾರಿಗೆ ಏನ ಇದು ಮಾಡ್ಬೇಕಂತ ಗೊತ್ತಾಗಲ್ಲ. ಶಕ್ತಿ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನೆ ಉದ್ದಾರ ಆಗಾಕ ನಾ ಬೆಳೆಯಾಕ ಇನ್ನೊಬ್ರನ್ನ ತುಳಿಬಾರ್ದ. ನಿಮ್ಮ ಚಾನಲ್ TRP ಬೆಳೆಸ್ಕೊಳಕ ಇನ್ನೊಬ್ರ ಜೀವನ ಜೊತೆ ಯಾಕೆ ಆಟ? ನಾ ಮಾತಾಡ್ತೀನಿ ಬಟ್ ನಾ ಕ್ರಿಯೇಟ್ ಮಾಡಿ ಹಿಂಗ ಹಾಕಿ ಎಂದೂ ಮಾತಾಡಲ್ಲ. ನಿಮ್ ಬಗ್ಗೆ ನಾ ಹೇಳತ್ತಿಲ್ಲ. ಅಲ್ಲಲ್ಲ ಕರೆಕ್ಟ್. ನಾ ಯಾರಿಗೇ ಇದ್ರು ನೇರವಾಗಿ ಮಾತಾಡ್ತೀನಿ. ನಾನು ರಗಡ್ ಮಂದಿ ಬೈತಾರ, ಬೈದ್ರು ನಾನ್ ಹೇಳ್ತೀನಲ್ರಿ, ನಿಮ್ ಬಗ್ಗೆ ನಾ ಹೇಳತ್ತೀನ. ಆ ವಿಡಿಯೋ ನಾ ಏನಂದೇವ್ರಿಗೆ ಫಸ್ಟ್ ನೋಡ್ರಿ ಅಣ್ಣ, ಅಲ್ಲಿ ಅವ್ರೇನ ಸ್ಟೇಟ್ಮೆಂಟ್ ಕೊಟ್ರಣ್ಣ, ಇಲ್ಲಿ ಹೊಲಸ್ ಜಾನಪದ ಹಾಡ ಆತಾರ ಇವ್ರು, ಅದಕ್ಕ ಹುಡುಗಿ ಮುಚ್ಕೊಂಡ್ ಕೂತೈತೆ ಅಂತ ಹೇಳಿದ್ರ ಅವ್ರು. ಬಟ್ ನಾ ಏನಂತೀನಿ, ಮೊದಲ ಆ ವಿಡಿಯೋ ಎಲ್ಲಿದು, ಯಾವಾಗ ಯಾವ ಕಾರ್ಯಕ್ರಮದ್ದು, ಅಲ್ಲಿ ಏನ್ ಹಾಡ ಆಡಿಯೋ ನಾ ಅದನ್ನ ಓಪನ್ ಕೊಡ್ತೀನಿ, ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಬಟ್ ಅದನ್ನ ಒರಿಜಿನಲ್ ಹಾಡಿರ್ತಕ್ಕಂತ ಸೌಂಡ್ ಮ್ಯೂಟ್ ಮಾಡ್ಕೊಂಡು ತಮಗ್ ಬೇಕಾದಂಗ ನ್ಯೂಸ್ ಮಾಡ್ಕೊಂಡು ಹೆಂಗಣ ಸಮಾಜಕ್ಕೆ ತಪ್ಪ ಸಂದೇಶ ಕೊಟ್ಟಂಗ ಹೌದಿಲ್ಲ ಇವ್ರು ಪತ್ರಿಕಾ ಮಾಧ್ಯಮದವ್ರು. ಮತ್ತನ ತಾವ್ ಮಾಡಿದ್ರ ತಪ್ಪು, ತಾವ್ ಮಾಡಿದ್ರ ಸರಿ ಅನ್ನೋದು ಯಾವ ನ್ಯಾಯನ ಇದನ್ನ ಶಿಕ್ಷಣ. ಈಗ ಅದಕ್ಕೆ ಮೇಲಾರಿ ಈಗ ಒಂದು ಸಂದೇಶ ನೀವ್ ಏನ್ ಕೊಡ್ಬೇಕಂದ್ರ, ಒಂದ್ ವಿಡಿಯೋ ಮಾಡಿ ದಯವಿಟ್ಟು ನನ್ನ ಹೆಸರಿನ ಐಡಿಗಳು ದಯವಿಟ್ಟು, ನನಗ್ ಮೊದಲೇ ಈಗ ನಾ ಪ್ರಾಬ್ಲಮ್ನಾಗ ಅದೀನಿ,
ಈ ಜನ ನನ್ನ ಮೇಲೆ ಎಲ್ಲಾ ಐಡಿ ರಿಪೋರ್ಟ್ ಹೊಡ್ಸಾತೀನಿ ಅಣ್ಣ. ಅದಕ್ಕೆ ಅವು ಒಂದು ಒರಿಜಿನಲ್ ಬಿಟ್ಟು ಎಲ್ಲಾ 160 ಐಡಿ ರಿಪೋರ್ಟ್ ಹೊಡೆಯತ್ತೀವಣ್ಣ. ಆ ಒಂದು ವಿಡಿಯೋ ಬಿಡ್ಬೇಕು. ನನ್ನ ಐಡಿಯಿಂದ ಹಳಿ ವಿಡಿಯೋಗಳನ್ನ ಹಾಕಿ ನೀವೆಲ್ಲ ಮಾಡ್ಲಾತ್ತೀರಿ, ದಯವಿಟ್ಟು ಮಾಡಿ. ನೀವು ನನ್ನ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇದೊಂದು ವಿಡಿಯೋ ಬಿಡೋಕ್ ಮೈಲಾರಿ. ಮತ್ತೆ ಇನ್ನ ಯಾವುದೇ ಒಂದು ಸಂದೇಶ ಕೊಡುವಂತ ವಿಡಿಯೋಗಳಿದ್ರು ಕೊಡ್ಬೇಕು, ಕೆಟ್ಟದ್ದು ಹೇಳ್ಬೇಕು, ಒಳ್ಳೇದು ಹೇಳ್ಬೇಕು. ನಾ ಮೊದಲು ಮೈಲಾರಿ ಹಿಂಗ ಡಬಲ್ ಮೀನಿಂಗ್ ಮಾತಾಡೋದು ಓಪನ್ ಆಗಿ ಹೇಳಿನಿ, ಮೈಲಾರಿ ವಿಷಯನೇ ಓಪನ್ ಆಗಿ ಹೇಳಿನಿ. ಈಗ ನಾ ಮೈಲಾರಿಗೆ ಯಾಕೆ ಹೇಳತ್ತೀನಪ್ಪ, ಬದಲಾವಣೆ ಆಗ್ಯಾರ, ಬದಲಾವಣೆ ಆದವ್ರಿಗೆ ಬದಲಾವಣೆ ಆಗ್ಯಾರ ತಿಳ್ಬೇಕು, ಇಲ್ಲಾರಿ ಇಲ್ಲ ತಿಳ್ಬೇಕು. ಈಗ ಮತ್ತೆ ಏನಂತಾರ ಗೊತ್ತಾ, ಮಂದಿ ನನಗಾಲಾರ್ದ ಮೈಲಾರಿ ಪಸು ಕೋಲೂರು ಹಾಕಿ ಶಕ್ತಿ ಕುಮಾರ್ ಗುಮ್ಯಾರ ಅವ್ರು ಹೊಳ್ಯಾರ. ಏನ್ ಏನಿಲ್ಲ ಹಂಗಂತಾರ. ಅವ ಯಾವನೋ ಒಂದ್ ನಾಯಿ ಬಗಳ್ತದ, ಅವ್ ಎಲ್ಲಾರ್ಗಿ ಬಗಳ್ತಾರ, ಮೋದಿ ಅವ್ರಿಗೆ ಬಗಳ್ತಾರ, ಸಿದ್ದರಾಮಯ್ಯವ್ರಿಗೆ ಬಗಳ್ತಾರ, ತಲೆ ಕೆಡಿಸೋಳಂಗಿಲ್ಲ.